ಫಸ್ಟ್ ನಮ್ಮ ಫೋನಲ್ಲಿ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಇಮೇಲ್ ಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟ್ ಆಗಿ. ನಾನು ಫಸ್ಟ್ ಇವಾಗ ಇಮೇಲ್ ಕ್ರಿಯೇಟ್ ಮಾಡ್ತೀನಿ. ಪರ್ಸನಲ್ ಅಂತ ಕೊಡಿ. ಪರ್ಸನಲ್ ಕೊಟ್ಟಾದ್ಮೇಲೆ ನಿಮಗೆ ಯೂಟ್ಯೂಬ್ಗೆ ಯಾವ ನೇಮ್ ಕೊಡ್ಬೇಕು ಅನ್ಕೊಂಡಿರ್ತೀರೋ ನೇಮು ಅದೇ ಥರ ಮೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅವರು ಯೂಟ್ಯೂಬ್ ಆ್ಯಡ್ಸು ಅದು ಇದು ಎಲ್ಲ ಗೂಗಲ್ ನಿಮಗೆ ಮಾಡೋಕ್ಕೆ ಅವ್ರು ಮೈಲ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಸೊ ನಾನು ಹರಿಕ್ ಜೋಬ್ಟೆಕ್ ಅಂತ ಕ್ರಿಯೇಟ್ ಮಾಡ್ಕೊತೀನಿ ನನ್ನ ಯೂಟ್ಯೂಬ್ ಚಾನಲ್ ನೇಮು. ನೆಕ್ಸ್ಟ್ ಕೊಡಿ. ಮತ್ತೆ ನೆಕ್ಸ್ಟ್ ಕೊಟ್ಟಾದ್ಮೇಲೆ ಒಂದು ಸೆಕೆಂಡು ಮತ್ತೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ. ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ಬೋದು, ನಿಮ್ಮ ಡೇಟ್ ಆಫ್ ಬರ್ತೆ ಕೊಡಬೇಕಂತೇನಿಲ್ಲ. ಬಟ್ ಕೆಲವೊಂದು ಟೈಮು ನಿಮಗೆ ಪಾಸ್ವರ್ಡ್ ಫಾರ್ಗೆಟ್ ಅಂತ ಕೊಟ್ಟಾಗ ಕೆಲವೊಂದು ಟೈಮು ರಿಕವರಿ ಮಾಡೋ ಟೈಮಲ್ಲಿ ಕೇಳುತ್ತೆ ಸಮ್ಟೈಮ್ಸು. ನೆನಪಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಮೊಬೈಲ್ ನಂಬರ್ ಲಿಂಕ್ ಕೊಟ್ಟಿದ್ರು ತಗೊಳುತ್ತೆ, ಡೋಂಟ್ ವರಿ. ಮೇಲ್ ಆಫ್ ಫಿಮೇಲ್ ಅದರ್ಸ್ ಏನೋ ಒಂದು ಕೊಡಿ. ಓಕೆ, ನೆಕ್ಸ್ಟ್ ಕೊಡಿ. ಮತ್ತೆ ನೆಕ್ಸ್ಟ್ ಕೊಟ್ಟಾದ್ಮೇಲೆ ಇಲ್ಲಿ ಆಪ್ಷನ್ಸ್ ಕೇಳುತ್ತೆ. ನಿಮ್ಮ ನೇಮು ಯಾವ ಥರ ಸ್ಟಾರ್ಟ್ ಆಗಿಲ್ಲ ಅಂತ, ನಿಮ್ಗೆ ಕೊಟ್ಟಿರೋ ನೇಮ್ಸಲ್ಲಿ ಯಾವ ಥರ ಅಂತ. ನಾನು ಹರಿಕ್ globtech@gmail.com ಅಂತ ಐತಲ್ಲ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ರಿಮೈನಿಂಗ್ ನೀವು ಆಪ್ಷನ್ಸ್ ಇರುತ್ತೆ. ನಿಮ್ಮದು ನೇಮ್ ಯಾವ ಥರ ಕೊಟ್ಟರೆ ಆ ಥರ ಇಂಟರ್ಚೇಂಜ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟು ಕೊಡ್ವಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಪಾಸ್ವರ್ಡು ನಿಮಗೆ ಮೇಲ್ಗೆ ಪಾಸ್ವರ್ಡ್ ಬೇಕಾಗುತ್ತೆ. ಆ ಪಾಸ್ವರ್ಡು ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತ ಕೇಳುತ್ತೆ. ಪಾಸ್ವರ್ಡ್ ಏನು ಅಂತ ಕೇಳುತ್ತೆ. ನೀವು ಪಾಸ್ವರ್ಡ್ ಏನು ಕೊಡಬೇಕೋ ಆ ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಏನು ಸೆಟ್ ಆದ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಇಲ್ಲಿ ಕೇಳುತ್ತೆ, ಇಲ್ಲೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೇಳುತ್ತೆ. ಓಕೆ ಅನ್ಕೊಡಿ. ಮತ್ತೆ ನೆಕ್ಸ್ಟ್ ಕೊಡಿ. ನಿಮ್ಗೆ ಆಲ್ಮೋಸ್ಟ್ ನಿಮ್ಮದು ಕ್ರಿಯೇಟ್ ಆಗೋಯ್ತು ಮೇಲ್ ಅಕೌಂಟು. ಮತ್ತೆ ನೆಕ್ಸ್ಟ್ ಒಂದು ಕೊಡಿ. ನೆಕ್ಸ್ಟ್ ಒಂದು ಕೊಟ್ಟಾದ್ಮೇಲೆ ಒಂದು ಸೆಕೆಂಡು. ನೆಕ್ಸ್ಟ್ ಒಂದು ಕೊಟ್ಟಾದ್ಮೇಲೆ ಮತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳುತ್ತೆ, ಅಗ್ರಿ ಕೊಡಿ. ಆ ಅಗ್ರಿ ಅಂತ ಕೊಟ್ಟಾದ್ಮೇಲೆ ಓದ್ಕೊಳ್ಬೇಕಿದ್ರೆ ನಿಧಾನಕ್ಕೆ ಅಗ್ರಿ ಅಂತ ಕೊಡ್ತೀನಿ ನಾನು. ಕೊಟ್ಟಾದ್ಮೇಲೆ ಇಲ್ಲಿ ತೋರಿಸುತ್ತೆ ನಿಮ್ಮ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗಿರೋದು. ನಿಮ್ಮ ಮುಂಚೆ ಆದ ನಿಮ್ಮ ಮೈಲ್ಸ್ ಇತ್ತು ಅದರಲ್ಲೆಲ್ಲ ಯೂಟ್ಯೂಬಲ್ಲಿ ತೋರಿಸುತ್ತೆ ಇಲ್ಲಿ. ಬಟ್ ನಾನು ಇವಾಗ ಕ್ರಿಯೇಟ್ ಮಾಡಿರೋದು ಹರಿಕ್ ಗ್ಲೋಬ್ಟೆಕ್ ಅಂತ. ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ ನೋಡಿ. ಒಂದು ಸೆಕೆಂಡು. ಹೊಸ ಅಕೌಂಟ್ ಅಲ್ವಾ, ಅದಕ್ಕೆಲ್ಲ ಅಲೋ ಅಂದೆಲ್ಲ ಕೇಳುತ್ತೆ. ಜಸ್ಟ್ ಒಂದು ಸೆಕೆಂಡು. ಚಾನಲ್ ಈಸ್ ಕ್ರಿಯೇಟೆಡ್. ನಮ್ಮ ಚಾನಲ್ ಆಲ್ಮೋಸ್ಟ್ ಕ್ರಿಯೇಟ್ ಆದಂಗೆ. ಬಟ್ ಅದಕ್ಕೆಲ್ಲ ಪ್ರತಿಯೊಂದು ಸೆಟ್ಟಿಂಗ್ಸ್ ಯಾವ ಥರ ಮಾಡ್ಬೇಕು ಅಂತ ಹೇಳ್ತೀನಿ. ಒಂದೊಂದೇ ನೋಡ್ಕೊಳ್ಳಿ. ಇಲ್ಲಿ ನೋಡಿದ್ರೆ ಹರಿಕ್ ಗ್ಲೋಬ್ಟೆಕ್ ಅಂತ ವ್ಯೂ ಚಾನಲ್ ಅಂತ ನೋಡಿದೆ. ಅಲ್ಲಿ ನೋಡಿ ನೋ ಸಬ್ಸ್ಕ್ರೈಬರ್ಸ್ ನೋ ವಿಡಿಯೋಸ್. ಯಾಕಂದ್ರೆ ನಾವು ಇವಾಗ ತಾನೇ ಜಸ್ಟ್ ಕ್ರಿಯೇಟ್ ಮಾಡಿದೀವಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಯಾವುದು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಮೋರ್ ಅಬೌಟ್ ಚಾನಲ್ ದಿಸ್ ಚಾನಲ್ ಅಂತ ಕ್ಲಿಕ್ ಮಾಡಿದ್ರೆ ಇನ್ನೂ ಡೀಟೇಲ್ ನೋಡ್ಬೋದು. ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಅನಲೈಟಿಕ್ಸ್ ವ್ಯೂಸ್, ನಾವು ವಿಡಿಯೋ ಅಪ್ಲೋಡ್ ಮಾಡಿರೋ ವ್ಯೂಸ್, ವಾಚ್ ಟೈಮ್, ವಿಡಿಯೋಗೆ ವಾಚ್ ಟೈಮ್ ಅವರ್ಸ್ ಎಷ್ಟು ಬಂದಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟು ಚೆನ್ನಾಗಿದ್ದಾರೆ, ಇವಾಗ 0, ಯಾರು ಮಾಡಿಲ್ಲ. ಓಕೆ, ಈ ಥರ ಎಲ್ಲ ಪ್ರತಿಯೊಂದು ಡೀಟೇಲ್ ನೋಡ್ಕೋಬೋದು. ಈ ಥರ ನೋಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ನೇಮು ಎಡಿಟ್ ಮಾಡ್ಕೋಬೋದು. ಚಾನಲ್ URL ಕಾಪಿ ಪೇಸ್ಟ್ ಮಾಡ್ಕೋಬೋದು. ನಮ್ಮ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಏನು ಬೇಕೋ ಅದು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಬ್ಯಾಕ್ಗ್ರೌಂಡಲ್ಲಿ DP ಇಲ್ಲಿ ಪ್ರೈವೇಟು ಮೈ ಸಬ್ಸ್ಕ್ರಿಪ್ಷನ್ಸ್, ಯಾರೇ ಸಬ್ಸ್ಕ್ರೈಬ್ ಮಾಡೋದು ಪ್ರೈವೇಟ್ ಆಗಿರುವಾಗ ಪ್ರೈವೇಟ್ ಆಪ್ಷನ್ಸ್ ಇದೆ. ಆ್ಯಂಡ್ ದೆನ್ ನೋಡಿ ಇಲ್ಲಿ ಗ್ಯಾಲರಿಯಿಂದ ನಮ್ಮದು ಏನು ಪ್ರೊಫೈಲ್ ಬೇಕು ಯೂಟ್ಯೂಬ್ ಚಾನಲ್ಗೆ ಆ ಪ್ರೊಫೈಲ್ ಅಪ್ಲೋಡ್ ಮಾಡ್ಕೋಬೋದು. ದೆನ್ ಹಿಂದ್ಗಡೆ ಯೂಟ್ಯೂಬ್ ಚಾನಲ್ ತಮ್ನೈಲ್ಸು ಅವೆಲ್ಲ ನಿಧಾನಕ್ಕೆ ಮತ್ತೆ ನೆಕ್ಸ್ಟ್ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇದು ಡಿಸ್ಕ್ರಿಪ್ಷನ್ನು. ನೀವು ಯೂಟ್ಯೂಬ್ಗೆ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದಾಗ ಕಾಪಿರೈಟ್ಸ್ ಏನೂ ಇಲ್ಲ ಅಂದರೆ ನಿಮ್ದು ಅದರ ಬಗ್ಗೆ ಏನೋ ಲಿಂಕ್ಸು, ಪ್ರಾಡಕ್ಟ್ ಲಿಂಕ್ಸು ಏನಾದರೂ ರಿವ್ಯೂ ಕೊಟ್ಟಾಗ ಸಮಥಿಂಗ್ ಎಲ್ಸ್ ಆ ಥರ ಏನಾದರೂ ಕೊಟ್ಟಾಗ ನೀವು ಆರಾಮಾಗಿ ಹಾಕೋಬೋದು. ಇಲ್ಲಿ ಚಾನಲ್ ನೇಮ್ ಬೇಕಿದ್ರೆ ಎಡಿಟ್ ಮಾಡ್ಬೋದು. 14 ಡೇಸ್ವರೆಗೂ ಒಂದ್ಸಲ ಮಾಡಿದ್ಮೇಲೆ 14 ಡೇಸ್ ಟೈಮ್ ತಗೊಳುತ್ತೆ. ಮತ್ತೆ 14 ಡೇಸ್ ಆದಮೇಲೆ ಯೂಟ್ಯೂಬ್ ನೇಮ್ ಎಡಿಟ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಮತ್ತು ಇದೇ ಥರ ಪ್ರತಿಯೊಂದು ಡೀಟೇಲ್ ನೋಡ್ಬೋದು ನೀವು. ಪ್ರತಿಯೊಂದು ಯಾಕೆ ಈ ವಿಡಿಯೋ ಲೆಂತ್ ಆಗಿ ಮಾಡ್ತಿದ್ದೀನಿ ಯಾಕೆ ಗೊತ್ತಾ, ಪ್ರತಿಯೊಂದು ಸಣ್ಣ ಪುಟ್ಟ ಪ್ರತಿಯೊಂದು ವಿಷಯನೇ ನಿಮ್ಗೆ ಡೀಪ್ ಆಗಿ ಅರ್ಥ ಆಗಬೇಕು. ನೋಡಿ, ಕ್ರಿಯೇಟ್ ಶಾರ್ಟು, ಅಪ್ಲೋಡ್ ವಿಡಿಯೋ, ಗೋ ಲೈವ್, ಕ್ರಿಯೇಟ್ ಪೋಸ್ಟು. ಗೋ ಲೈವ್ ಅಂದರೆ ಲೈವ್ ಹೋಗೋದು, ಅಪ್ಲೋಡ್ ವಿಡಿಯೋ, ಶಾರ್ಟ್ಸ್ ಹಾಕಬೇಕು ನೀವು ಅಂದರೆ ಶಾರ್ಟ್ಸ್ ಹಾಕೋಬೋದು, ಅಪ್ಲೋಡ್ ವಿಡಿಯೋ ಹಾಕಬೇಕು ಅಂದ್ರೆ ಲೆಂತ್ ವಿಡಿಯೋಸ್ ಹಾಕೋಬೋದು. ಇಷ್ಟೇ ನೋಡಿ. ಇಲ್ಲಿ ಅಬೌಟ್ ಬಂದರೆ ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ, ಯಾವಾಗ ಕ್ರಿಯೇಟ್ ಮಾಡಿದ್ದೀರಾ ಅನ್ನೋದು ಇಲ್ಲಿ ತೋರಿಸುತ್ತೆ. ಆ್ಯಂಡ್ ದೆನ್ ಬ್ಯಾಕ್ ಬಂದರೆ ಚಾನಲ್ಸ್, ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡು ಪ್ಲೇ ಲಿಸ್ಟು ಯಾವ್ಯಾವುದು ಕ್ಯಾಟಗಿರಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೇನು ಡಿಪೆಂಡ್ ಮಾಡ್ಕೋಬೋದು. ನೀವು ಪ್ಲೇ ಲಿಸ್ಟು ಸೆಟ್ಟಿಂಗ್ಸ್ ಇಟ್ಕೋಬೋದು ವೀಡಿಯೋಸ್ ಕ್ರಿಯೇಟ್ ಆದಮೇಲೆ. ಮತ್ತು ದೆನ್ ಹಿಂಗೆ ಅಬ್ಸರ್ವ್ ಮಾಡ್ಬೋದು. ಎಲ್ಲ ಅಬೌಟ್ ಎಲ್ಲ ನೋಡ್ಕೊಂಡ್ರಲ್ಲ, ಅಬೌಟಲ್ಲೆಲ್ಲ ಯಾವಾಗ ಕ್ರಿಯೇಟ್ ಮಾಡಿದ್ರೆ ಲಿಂಕ್ ಇರುತ್ತೆ. ದೆನ್ ಹಂಗೆ ನಿಮ್ಗೆ ನೆಕ್ಸ್ಟ್ ನಿಮಗೆ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ನೀವು ಹಾಕೋ ವೀಡಿಯೋಸ್ಗೆ ಪ್ರತಿಯೊಂದು ಅನಲೈಟಿಕ್ಸ್ ಪ್ರತಿಯೊಂದು ಚೆಕ್ ಮಾಡ್ಬೇಕು. ನಂಗೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಬೇಕು. ಯೂಟ್ಯೂಬ್ ಕ್ರಿಯೇಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಬೇಡ. ಕ್ರಿಯೇಟ್ ಮಾಡ್ಕೊಂಡು ಡೌನ್ಲೋಡ್ ಆದಮೇಲೆ ಓಪನ್ ಮಾಡಿದ್ರೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಸೈನ್ ಇನ್ ನೀವು ಕ್ರಿಯೇಟ್ ಮಾಡಿದ್ರಲ್ಲ ಮೈಲು, ಆ ಮೇಲ್ ಕೊಡ್ರಿ, ಸೈನ್ ಇನ್ ಮಾಡಿ. ಸೈನ್ ಇನ್ ಆದ ತಕ್ಷಣ ಇಲ್ಲಿ ಕಾಣಿಸುತ್ತೆ ನೋಡಿ, ಕಾಣಿಸುತ್ತೆ ವೀಡಿಯೋಸ್ ಇಲ್ಲೇ ನೀವು ಡೈರೆಕ್ಟ್ ಯೂಟ್ಯೂಬ್ ಸ್ಟುಡಿಯೋ ಆ್ಯಪಿನ ಡೈರೆಕ್ಟ್ ನೀವು ಅಪ್ಲೋಡ್ ಮಾಡ್ಬೋದು.
ವಿಡಿಯೋಸ್ ಯಾವ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಇಲ್ಲೇ ಅನ್ಲಿಮಿಟೆಡ್ ವ್ಯೂಸ್, ಸಬ್ಸ್ಕ್ರಿಪ್ಷನ್ಸ್ ಮತ್ತೆ ನೀವು ಮ್ಯಾನಿಟೈಸೇಷನ್ಗೆ ದುಡ್ಡು ಮಾಡಕ್ಕೆ ಎಲ್ಲ ಅಪ್ಲೈ ಮಾಡ್ತಿರಲ್ಲ, ಅಲ್ಲೆಲ್ಲ ಇಲ್ಲ ನೋಟಿಫಿಕೇಶನ್ ಬರುತ್ತೆ. ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೋಬಹುದು. ಒಂದ್ ಸೆಕೆಂಡ್ ಎಲ್ಲ ತೋರಿಸ್ಕೊಡ್ತೀನಿ ಪ್ರತಿ ಡೀಟೇಲ್ ಆಗಿ. ಎಲ್ಲ ಯೂಟ್ಯೂಬ್ ಸ್ಟುಡಿಯೋ ಎಲ್ಲ ನೋಟಿಫಿಕೇಶನ್ಸ್ ಎಲ್ಲ ಅಲೋ ಕೊಡಿ. ಇದು ಯೂಟ್ಯೂಬ್ ಕಡೆ, ಯೂಟ್ಯೂಬ್ ಅವ್ರದ್ದು ಯೂಟ್ಯೂಬ್ ಸ್ಟುಡಿಯೋ, ಏನು ಪ್ರಾಬ್ಲಮ್ ಆಗಲ್ಲ. ಸೇಫು. ಇಲ್ಲಿ ನೋಡ್ಬೋದು, ಜೀರೋ ಸಬ್ಸ್ಕ್ರಿಪ್ಷನ್ಸ್, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ, ಮ್ಯಾನೇಜ್ ಯುವರ್ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ ಮ್ಯಾನೇಜ್ ಇಲ್ಲೇ ನೋಡ್ಕೋಬಹುದು. ವ್ಯೂಸು, ಸಬ್ಸ್ಕ್ರಿಪ್ಷನ್ಸು, ಎಷ್ಟು ವ್ಯೂಸ್ ಆಗಿದೆ, ಪ್ರತಿಯೊಂದು ವಿಡಿಯೋಗೂ ಡೀಟೇಲ್ ಆಗಿ ಪ್ರತಿಯೊಂದು ನೋಡ್ಕೋಬಹುದು. ನೋಡಿ ಇಲ್ಲಿ ಪ್ರತಿಯೊಂದು ಇಲ್ಲಿ ಬಂದ್ಬಿಟ್ಟು ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ಚಾನಲ್ ಅನಲಿಟಿಕ್ಸ್, ವ್ಯೂಸ್, ವಾಚ್ ಟೈಮ್ ಅವರ್ಸ್ ಎಷ್ಟಾಗಿದೆ ಅಂತ ತೋರಿಸುತ್ತೆ. ಲಾಸ್ಟ್ 28 ಡೇಸ್, 7 ಡೇಸ್ ಪ್ರತಿಯೊಂದು ತೋರಿಸುತ್ತೆ. ಆ ಥರ ನೋಡ್ಕೊಂಡಾದ್ಮೇಲೆ ನೀವು ಕ್ರಿಯೇಟ್ ನೋಟಿಫಿಕೇಶನ್ 2 ಪ್ಲೇಸಸ್, ಯೂಟ್ಯೂಬ್ ಅಂಡ್ ಸ್ಟುಡಿಯೋ ಎರಡು ಹತ್ರ ನೋಡ್ಕೋಬಹುದು ಅಂತ ಆ್ಯಪ್ ನೋಟಿಫಿಕೇಶನ್ಸ್. ದೆನ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೋಬಹುದು ನೀವು. ಇಲ್ಲಿ ಕಾಮೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಯಾರು ಕಾಮೆಂಟ್ ಮಾಡಿದ್ರೆ ಇಲ್ಲಿ ನಮಗೆಲ್ಲ ಡಿಸ್ಪ್ಲೇ ಆಗುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಅಲ್ಲಿ ಇಲ್ಲಿ ಡಿಸ್ಪ್ಲೇ ಆಗುತ್ತಲ್ಲ, ಕಾಮೆಂಟ್ಸ್ ಇಲ್ಲಿಂದನೇ ರಿಪ್ಲೈ ಮಾಡ್ಬೋದು, ನೋಡ್ಬೋದು, ಲೈಕ್ ಕೊಡ್ಬೋದು, ಎಲ್ಲ ಇಲ್ಲೇ ಮಾಡ್ಬೋದು. ಅಲ್ಲ ಅಂದ್ರೆ ಅನಾಲಿಟಿಕ್ಸ್, ಇಲ್ಲಿ ವ್ಯೂಸ್, ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀರಾ, ಅದು ಡಿಪ್ಸು, ಸಮ್ ಡಿಪ್ ಆಗಿರುತ್ತೆ, ಟೈಮ್ಸ್ ಸ್ಟ್ರೈಕ್ ಆಗಿರುತ್ತೆ. ಸ್ಟ್ರೈಕ್ ಅಂದ್ರೆ ವಿಡಿಯೋನ ಕಂಟಿನ್ಯೂಸ್ ಸ್ಕಿಪ್ ಮಾಡದೆ ನೋಡಿದ್ರೆ ಸ್ಟ್ರೈಕ್ಸ್ ಬೀಳುತ್ತೆ. ಅವಾಗ ನೀವು ವಿಡಿಯೋ ಇನ್ನೂ ವೈರಲ್ ಆಗುತ್ತೆ, ವ್ಯೂಸ್ ಕೌಂಟ್ ಆಗುತ್ತೆ. ಮತ್ತೆ ಡಿಪ್ಸ್ ಕೆಲವೊಂದು ಟೈಮ್ ಡಿಪ್ ಆಗುತ್ತೆ. ಅವಾಗ ಆ ಡಿಪ್ ಇಂದ ಜಾಸ್ತಿ ಡಿಪ್ಸ್ ಬೀಳಿದ್ರೆ ಸ್ಕಿಪ್ ಮಾಡ್ತಾ ವಿಡಿಯೋ ಜಾಸ್ತಿ ಜನ ನೋಡಿದ್ರೆ ಅದು ಜಾಸ್ತಿ ವೈರಲ್ ಆಗಲ್ಲ ನಿಮ್ಮ ವಿಡಿಯೋ. ಪ್ರತಿಯೊಂದು ಡೀಟೇಲ್ ಇಲ್ಲೇ ತೋರಿಸುತ್ತೆ. ವಾಚ್ ಟೈಮ್ ಅವರ್, ನಿಮ್ ವಿಡಿಯೋಸ್ ನಮ್ಗೆ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್, ಯೂಟ್ಯೂಬ್ ಮ್ಯಾನೇಜ್ ಬೇಕು. ನನಗೆ ವಾಚ್ ಟೈಮ್ ಅವರ್ಸ್ ಜಾಸ್ತಿ ಇಂಪಾರ್ಟೆಂಟ್ ಅಂಡ್ ಸಬ್ಸ್ಕ್ರಿಪ್ಷನ್ಸ್ ಆಲ್ಸೋ ಜಾಸ್ತಿ ಇಂಪಾರ್ಟೆಂಟ್. ಅದೆಲ್ಲ ಪ್ರತಿಯೊಂದು ಇಲ್ಲಿ ಡೀಟೇಲ್ ಆಗಿ ತೋರಿಸುತ್ತೆ. ಆಡಿಯನ್ಸ್ ಕ್ಯಾಟಗಿರಿ ಪ್ರತಿಯೊಂದು ತೋರಿಸುತ್ತೆ. ಅವ್ರ ಏಜ್ ಲಿಮಿಟ್ಗಳು, ಇಮೇಲ್ ಆರ್ ಫಿಮೇಲ್, ನಮ್ಮ ಸಬ್ಸ್ಕ್ರಿಪ್ಷನ್ ರಿಟರ್ನ್ ಬಂದ್ಬಿಟ್ಟು ವ್ಯೂಸ್ ಜನ ನೋಡಿದ್ದಾರೆ, ಪ್ರತಿಯೊಂದು ತೋರಿಸುತ್ತೆ. ಇಲ್ಲಿ ರಿಸರ್ಚ್, ಟಾಪ್ ಎಕ್ಸಾಂಪಲ್ಸ್, ಹಂಡ್ರೆಡ್ ಪಾಯಿಂಟ್ಸ್ ಕಂಪಾರಿಸನ್, ಈ ತರ ಟಾಪ್ ಅಲ್ಲಿ ನಮ್ ಕಂಟೆಂಟ್ ರಿಲೇಟೆಡ್ ಟಾಪ್ ಅಲ್ಲಿ ಇದೆ ಅಂತ ಈ ಕಂಟೆಂಟ್ಸ್ ಎಲ್ಲ. ಆ ತರ ನೋಡ್ಕೊಂಡು ಅನಾಲಿಟಿಕ್ಸ್ ಎಲ್ಲ ನೋಡ್ಬೋದು. ಓವರ್ ವ್ಯೂ, ಕಂಟೆಂಟ್, ಆಡಿಯನ್ಸ್ ಪ್ರತಿಯೊಂದು ಡೀಟೇಲ್ ನಿಮ್ಗೆ ಡೌನ್ಲೋಡ್ ಮಾಡಿ ಕ್ರಿಯೇಟ್ ಮಾಡಿದ ತಕ್ಷಣ ಪ್ರತಿಯೊಂದು ತೋರಿಸುತ್ತೆ. ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡು ಒಂದೇ ಸಲ ದುಡ್ಡು ಮಾಡ್ಬಿಡ್ತೀವಿ ಅಂದ್ರೆ ಆಗಲ್ಲ. ಬಿಕಮ್ ಎ ಪಾರ್ಟ್ನರ್, ಇಲ್ಲೆಲ್ಲ ಗೈಡ್ಲೈನ್ಸ್ ಎಲ್ಲ ಓದ್ಕೋಬಹುದು ನೀವು. ಯೂಟ್ಯೂಬ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿದ ತಕ್ಷಣ ಒಂದೇ ಸಲ ದುಡ್ಡೆಲ್ಲ ಬಂದ್ಬಿಡಲ್ಲ. ಅದಕ್ಕೆಲ್ಲ ಸ್ವಲ್ಪ ಹಾರ್ಡ್ ವರ್ಕ್ ಇದೆ, ಪ್ರತಿಯೊಂದು ಎಫರ್ಟ್ ಇದೆ, ಪ್ರತಿಯೊಂದು ಹಾಕ್ಲೇಬೇಕು. ಇಲ್ಲಿ ನೋಡ್ಬಿಟ್ಟು ಜೀರೋ ಪಬ್ಲಿಕ್ ವಾಚ್ ಅವರ್ಸ್ ನೋಡಿ, ಜೀರೋ ಸಬ್ಸ್ಕ್ರೈಬರ್ಸ್, ನಮ್ದು 1000 ಫಾಲೋವರ್ಸ್, 1000 ಸಬ್ಸ್ಕ್ರಿಪ್ಷನ್ ಆಗಬೇಕು, ಇನ್ನೂ ಆಗಿಲ್ಲ. ಜೀರೋ ಪಬ್ಲಿಕ್ ಅವರ್ಸ್ ಇನ್ನೂ ಆಗಿಲ್ಲ. 4000 ವಾಚ್ ಟೈಮ್ ಆಗಬೇಕು, 1 ಇಯರ್ ಒಳಗಡೆ ಆಗಿಲ್ಲ. ಜೀರೋ ಪಬ್ಲಿಕ್ ಶಾರ್ಟ್ ವ್ಯೂಸ್, 90 ಡೇಸ್ 10 ಮಿಲಿಯನ್ ವ್ಯೂಸ್ ಆಗಬೇಕು, 90 ಡೇ ಅದು ಆಗಿಲ್ಲ. ಅವೆಲ್ಲ ಕಂಪ್ಲೀಟ್ ಆದ ಅಂದ್ರೆ ಇವರೆಲ್ಲ ನಮ್ಗೆ ಮೈಲ್ ಮಾಡ್ತಾರೆ, ಆರ್ ಎಲಿಜಿಬಲ್ ಫಾರ್ ಮ್ಯಾನಿಟೈಸೇಷನ್ ಅಂತ ಮೈಲ್ ಮಾಡ್ತಾರೆ. ಅವಾಗ ಬಗ್ಗೆ ನಾವು ಅಪ್ಲೈ ಮಾಡ್ಕೋಬಹುದು. ಇವೆಲ್ಲ ಗೈಡ್ಲೈನ್ಸ್ ಇದೆ ಅಲ್ಲ ಯೂಟ್ಯೂಬ್ ಮ್ಯಾನಿಟೈಸೇಷನ್ಗೆ ಅಪ್ಲೈ ಮಾಡಕ್ಕೆ. ಇಲ್ಲಿ ಸ್ಟೆಪ್ ವೆರಿಫಿಕೇಶನ್ ಇವೆಲ್ಲ ಆಟೋಮೆಟಿಕ್ ಆನ್ ಮಾಡಿದ್ರೆ ನಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆಟೋಮೆಟಿಕ್ ಯೂಟ್ಯೂಬ್ ಅಕೌಂಟ್ ಮ್ಯಾನಿಟೈಸೇಷನ್ ಆನ್ ಆಗಕ್ಕೆ ಅಪ್ಲೈ ಮಾಡಿದ್ರೆ ಸಕ್ಸಸ್ ಅಂದ್ರೆ ಆನ್ ಆಗ್ಬೋದು. ಇಲ್ಲಿ ದುಡ್ಡೆಲ್ಲ ಅರ್ನಿಂಗ್ ಎಷ್ಟು ಡಾಲರ್ಸ್ ನಮ್ಗೆ ಅರ್ನ್ ಆಗಿದೆ ಪ್ರತಿಯೊಂದು ನೋಡ್ಕೋಬಹುದು. ಅದಕ್ಕೆ ಇನ್ನೊಂದು ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್, ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಲ್ಲ ಎಡಿಟ್ ಆಪ್ಷನ್ಸ್, ಇಲ್ಲಿ ಇದೆ ಸೇಮ್ ಫೀಚರ್ಸ್ ಎಲ್ಲ. ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಇಟ್ಕೋಬೇಕು ಯೂಟ್ಯೂಬ್ ಚಾನಲ್ಗೆ, ನಮ್ ಬ್ಯಾಕ್ ಗ್ರೌಂಡ್ ಪ್ರೊಫೈಲ್ ಏನ್ ಇಡಬೇಕು ಅದೆಲ್ಲ ನೋಡ್ಕೋಬಹುದು. ಅರಿಗ್ಲೂಟ್ ನಾನು ಕೆಲವೊಂದು ಬೇಸಿಕ್ ಕ್ಲಿಕ್ ಮಾಡಿ ಕ್ರಿಯೇಟ್ ಮಾಡ್ಕೊಡಿನಿ ಸುಮ್ಮನೆ ತೋರ್ಸಕ್ಕೆ ನಿಮ್ಗೆ. ಇಲ್ಲಿ ನೋಡ್ಕೋಬಹುದು, ಇಲ್ಲಿ ಬೇಸಿಕ್ ಯೂಟ್ಯೂಬ್ ಸ್ಟುಡಿಯೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿರ್ಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಒಂದು ಹಾಕ್ತೀನಿ. ಸುಮ್ಮನೆ ಇದು ಜಸ್ಟ್ ರೆಫರೆನ್ಸ್ ಅಷ್ಟೇ, ನಿಮ್ಗೆ ತೋರ್ಸಕ್ಕೆ ಅಷ್ಟೇ ಕ್ರಿಯೇಟ್ ಮಾಡಿದ್ದೀನಿ, ನೋಡ್ಕೋಬಹುದು. ಇಲ್ಲಿ ಇದೇ ತರ ಗ್ಲೋಬ್ ಟೆಕ್ ಅಂತ ಇಟ್ಟಿನಲ್ಲ, ಸೊ ಸುಮ್ಮನೆ ಎಕ್ಸಾಂಪಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ತೋರ್ಸಕ್ಕೆ. ಜಸ್ಟ್ ಇದನ್ನ ಇಡ್ತೀನಿ, ಇಟ್ಬಿಟ್ಟು ಆಟೋ ಸೆಟ್ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೊಂಡು ಸೇವ್ ಕೊಟ್ಟಾದ್ಮೇಲೆ ಆಟೋಮೆಟಿಕ್ ಸೇವ್ ಆಗುತ್ತೆ. ಡಿಸ್ಕ್ರಿಪ್ಷನ್ ನೋಡ್ಕೋಬಹುದು, ಮತ್ತೆ ನಿಮ್ ಪ್ರೊಫೈಲ್ ಏನಿರ್ಬೇಕು ಯೂಟ್ಯೂಬ್ ಚಾನಲ್ಗೆ ಆ ಪ್ರೊಫೈಲ್ ಎಲ್ಲ ಇಟ್ಕೋಬಹುದು. ಇಟ್ಕೊಂಡು ನೀವೆಲ್ಲ ನೋಡ್ಕೋಬಹುದು. ಮತ್ತೆ ಯಾವ ತರ ವಿಡಿಯೋಸ್ ನೋಡ್ಕೋಬಹುದು. ಇಲ್ಲಿ ಏನಾದ್ರು ಡೌಟ್ಸ್ ಇತ್ತು, ಯಾವ ಕ್ರಿಯೇಟ್ ಮಾಡಬೇಕು ಯಾವ ತರ ಅಂತ ಡೌಟ್ಸ್ ಇತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮೆಸೇಜ್ ಮಾಡಬಹುದು. ಇಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡ್ಬಿಟ್ಟು ಕೇಳ್ಬೋದು. ಯಾವ ಯೂಟ್ಯೂಬರ್ ಯಾರು ನಿಮ್ಗೆ ಯಾವ ತರ ಕ್ರಿಯೇಟ್ ಮಾಡಬೇಕು, ಯಾವ ತರ ಏನಾದ್ರು ಡೌಟ್ಸ್ ಬಂದ್ರೆ ಯಾವ ತರ ಮಾಡ್ಬೇಕು ಹೇಳಲ್ಲ. ಈ ತರ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.